ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬರಬಹುದು ಅಂತ ಯಾದಗಿರಿಯ ಹುಣಸಗಿಯಲ್ಲಿ ಡಿಕೆಶಿ ವಿರುದ್ಧ ರಾಜು ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬಿಡಬಹುದು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಣ್ಣ ನಿನ್ನ ಸೀಟ್ ಮೇಲೆ ಡಿಕೆ ಶಿವಕುಮಾರ್ಗೆ ಕಣ್ಣಿದೆ. ಸಿದ್ದರಾಮಯ್ಯರ ಸೀಟ್ಗಾಗಿ ಡಿಕೆಶಿ ಏನ್ ಬೇಕಾದ್ರೂ ಮಾಡ್ತಾರೆ. ಡಿಕೆಶಿ ಅಂತವರನ್ನ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬೇಡಿ. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬಿಡಬಹುದು. ಯತೀಂದ್ರ ಅವರದ್ದು ಯಾವುದಾದ್ರೂ ಸಿಡಿ ಬಿಡಬಹುದು. ಸಿದ್ದರಾಮಣ್ಣ ನೀವು ಡಿಕೆಶಿಯಿಂದ ಹುಷಾರಾಗಿರಣ್ಣ ಅಂತ ರಾಜು ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡ್ರಿ, ಅವರು ತಮ್ಗೆ ಯಾವಾಗ ಏನ್ ಬೇಕಾದ ಅಸ್ತ್ರ ಉಪಯೋಗಿಸ್ತಾರ. ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರ. ನೀವು ಈಗ MP ಎಲೆಕ್ಷನ್ ಆದ್ಮೇಲೆ ನೋಡಕ್ಕಂತೀನಿ ಸಿದ್ದರಾಮಣ್ಣನ ವಿರುದ್ಧನು ಯಾವ ಅಸ್ತ್ರ ಉಪಯೋಗಿಸ್ತಾರ ನಿಮಗೆ ಗೊತ್ತಾಗ್ತದ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರ. ನೀವು ನೋಡ್ರಿ, ನಾನು ಎಲ್ಲಾ ಅಸ್ತ್ರ ಅವ್ರಿ DK ಅಣ್ಣನ ಹತ್ರ. ನೀವು ಕಾದ್ ನೋಡ್ರಿ DK ಅಣ್ಣ ಏನ್ ಬಿಡ್ತಾನಂತ ನೋಡ್ರಿ. ಆ ಉಕ್ಕ ಕರ್ಕೊಕ್ಕು DK ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ. ಸಿದ್ದರಾಮಣ್ಣನ ಇಳಿಸಕ ಬೇಕಾದ್ ಮಾಡ್ತಾನ. ನೀವ್ ನಾಳೆ ನೀವು ಬೇಕಾದಾಗ ನೋಡಕಂತ್ರಿ. ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರ ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿಡಿ ಬಿಡ್ತಾರ. ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು ರಾಜುಗೌಡನಲ್ಲ BJPನಲ್ಲ DK ಶಿವಕುಮಾರ್ ಅವರೇ ಕೂತು. ಸಿದ್ದರಾಮಣ್ಣಗೆ ಹೇಳ್ತೀನಿ ನಾನು, ಸಿದ್ದರಾಮಣ್ಣ ಅವ್ರೆ ನೀನು ಅಂತವ್ರ ಜೊತೆಗೂ ಓಡಾಡಕ್ ಹೋಗ್ಬೇಡ. ನಿನಗೆ ಕೂತಾರ್ತಾರ. ಅವ್ರ ಕಣ್ಣಿರೋದು ನಿನ್ ಕುರ್ಚಿ ಮೇಲೇನೆ ಆದ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಡಿಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬರಬಹುದು ಅಂತ ಯಾದಗಿರಿಯ ಹುಣಸಗಿಯಲ್ಲಿ ಡಿಕೆಶಿ ವಿರುದ್ಧ ರಾಜು ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬಿಡಬಹುದು ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಣ್ಣ ನಿನ್ನ ಸೀಟ್ ಮೇಲೆ ಡಿಕೆ ಶಿವಕುಮಾರ್ಗೆ ಕಣ್ಣಿದೆ. ಸಿದ್ದರಾಮಯ್ಯರ ಸೀಟ್ಗಾಗಿ ಡಿಕೆಶಿ ಏನ್ ಬೇಕಾದ್ರೂ ಮಾಡ್ತಾರೆ. ಡಿಕೆಶಿ ಅಂತವರನ್ನ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬೇಡಿ. ಎಲೆಕ್ಷನ್ ಮುಗಿಯುತ್ತಲೇ ಸಿದ್ದರಾಮಯ್ಯನ ಸಿಡಿನೂ ಬಿಡಬಹುದು. ಯತೀಂದ್ರ ಅವರದ್ದು ಯಾವುದಾದ್ರೂ ಸಿಡಿ ಬಿಡಬಹುದು. ಸಿದ್ದರಾಮಣ್ಣ ನೀವು ಡಿಕೆಶಿಯಿಂದ ಹುಷಾರಾಗಿರಣ್ಣ ಅಂತ ರಾಜು ಗೌಡ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನೋಡ್ರಿ, ಅವರು ತಮ್ಗೆ ಯಾವಾಗ ಏನ್ ಬೇಕಾದ ಅಸ್ತ್ರ ಉಪಯೋಗಿಸ್ತಾರ. ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರ. ನೀವು ಈಗ MP ಎಲೆಕ್ಷನ್ ಆದ್ಮೇಲೆ ನೋಡಕ್ಕಂತೀನಿ ಸಿದ್ದರಾಮಣ್ಣನ ವಿರುದ್ಧನು ಯಾವ ಅಸ್ತ್ರ ಉಪಯೋಗಿಸ್ತಾರ ನಿಮಗೆ ಗೊತ್ತಾಗ್ತದ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರ. ನೀವು ನೋಡ್ರಿ, ನಾನು ಎಲ್ಲಾ ಅಸ್ತ್ರ ಅವ್ರಿ DK ಅಣ್ಣನ ಹತ್ರ. ನೀವು ಕಾದ್ ನೋಡ್ರಿ DK ಅಣ್ಣ ಏನ್ ಬಿಡ್ತಾನಂತ ನೋಡ್ರಿ. ಆ ಉಕ್ಕ ಕರ್ಕೊಕ್ಕು DK ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ. ಸಿದ್ದರಾಮಣ್ಣನ ಇಳಿಸಕ ಬೇಕಾದ್ ಮಾಡ್ತಾನ. ನೀವ್ ನಾಳೆ ನೀವು ಬೇಕಾದಾಗ ನೋಡಕಂತ್ರಿ. ಬೇಕಾದ್ರೆ ಯಾರು ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರ ಒಂದು ಕರಪ್ಷನ್ ಆರೋಪ ಮಾಡ್ಯಾರ ಸಿಡಿ ಬಿಡ್ತಾರ. ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು ರಾಜುಗೌಡನಲ್ಲ BJPನಲ್ಲ DK ಶಿವಕುಮಾರ್ ಅವರೇ ಕೂತು. ಸಿದ್ದರಾಮಣ್ಣಗೆ ಹೇಳ್ತೀನಿ ನಾನು, ಸಿದ್ದರಾಮಣ್ಣ ಅವ್ರೆ ನೀನು ಅಂತವ್ರ ಜೊತೆಗೂ ಓಡಾಡಕ್ ಹೋಗ್ಬೇಡ. ನಿನಗೆ ಕೂತಾರ್ತಾರ. ಅವ್ರ ಕಣ್ಣಿರೋದು ನಿನ್ ಕುರ್ಚಿ ಮೇಲೇನೆ ಆದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.